ಹಲೋ ಹಲೋ ಎವ್ರಿವನ್. ಡಾಕ್ಟರ್ ಪದ್ಮನಾಭ್ ಭಟ್. ಭಾನುವಾರ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಸಡನ್ನಾಗಿ ಹೊಳೆಯಿತು. ಯೂರಿನರಿ ಇನ್ಕಾಂಟಿನೆನ್ಸ್ ಅಂದರೆ ಯೂರಿನ್ ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಅಥವಾ ಯೂರಿನ್ ಲೀಕೇಜ್. ಸುಮ್ಮನೆ ಯೂರಿನ್ ಒಂಚೂರು ಹೊರಗಡೆ ಬಂದಂಗೆ ಆಗ್ತದೆ ಕೆಲವು ಸರ್ತಿ. ಅದು ಗಂಡಸರಿಗಾಗ್ಬೋದು, ಹೆಂಗಸರಿಗಾಗ್ಬೋದು, ಮಕ್ಕಳಿಗೂ ಆಗ್ಬೋದು. ಸೊ ಅನ್ಕಂಟ್ರೋಲೆಬಲ್ ಯೂರಿನೇಷನ್, ಅಥವಾ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ ಮೂತ್ರದ ಸಂಯಮ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಸಂಯಮದಲ್ಲಿ, ನಿಮ್ಮ ಕಂಟ್ರೋಲಲ್ಲಿದೆ. ಇಲ್ಲಿ ಅಸಂಯಮ ಅಂತ ಹೇಳಿಬಿಟ್ಟು, ಅಲ್ಲ ಇದು ನನಗೆ ವರ್ಡ್ ಗೊತ್ತಿರಲಿಲ್ಲ, ಗೂಗಲ್ ನೋಡಿದೆ, ಅಸಂಯಮ ಅಂತೇಳಿ ಬಂದಿತ್ತು. ಸರಿಯಪ್ಪ, ಆಯಿತು, ಇದನ್ನೇ ಯೂಸ್ ಮಾಡೋಣ. ಆಮೇಲೆ ಇನ್ಕಾಂಟಿನೆನ್ಸ್ ಆಫ್ ಯೂರಿನ್ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಂಡೆ. ಯಾಕಂದರೆ ಹೆಡ್ಡಿಂಗೇ ಯೂರಿನರಿ ಇನ್ಕಾಂಟಿನೆನ್ಸ್, ಅದೇನಪ್ಪ ಏನೋ ಹೇಳ್ತಾ ಇದ್ದಾರೆ ಡಾಕ್ಟ್ರು ಅಂತ ಅಲ್ಲಿಗೆ ಬಿಟ್ಬಿಡ್ತೀರಾ. ಅದಕ್ಕೋಸ್ಕರ ಲೀಕೇಜ್ ಆಫ್ ಯೂರಿನ್ ಅಂತ ಹಾಕಿರ್ತೀನಿ, ಹೆಡ್ಡಿಂಗು ಹಾಕಿದ್ದೀನಿ. ಓಕೆ, ಸೊ ಈಗ ಯೂರಿನ್ ಲೀಕೇಜಿಗೆ ಕಾರಣಗಳೇನು? ಯೂರಿನ್ ಲೀಕೇಜಿಗೆ ಕಾರಣಗಳೇನು ಅಂದರೆ, ಫಸ್ಟ್ ಹೊಳೆಯೋದು, ನಾನು ಯೂರಿನರಿ ಇನ್ಫೆಕ್ಷನಲ್ಲಿ ಹೇಳಿದಂಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಗ್ಗೆ ಮಾತಾಡಿದ್ದೀನಿ. ವಿತ್ ಡಯಾಗ್ರಾಮ್ಸ್ ಎಲ್ಲ ಪ್ರಾಜೆಕ್ಟ್ರಲ್ಲಿ ಹಾಕಿ ಮಾಡಿದ್ದೀನಿ ನೋಡಿ, ಅದನ್ನು ಒಂಚೂರು ನೋಡಿ ಅಥವಾ ಜ್ಞಾಪಿಸ್ಕೊಳ್ಳಿ. ನಮ್ಮ ಬ್ಲ್ಯಾಡರ್ ಮೇಲೆ, ಅಂದರೆ ಯೂರಿನರಿ ಬ್ಲ್ಯಾಡರ್, ಮೂತ್ರಕೋಶದ ಮೇಲೆ ಕೆಲವು ಪ್ರೆಷರ್ಗಳಿರ್ತವೆ. ಒಂದು ಕಡೆಯಿಂದ ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ನು ಇನ್ನೂ ಹೋಗಿರಲ್ಲ, ಅಲ್ಲಿ ದಪ್ಪದ್ದು ಒಂದು ಮೋಷನ್ದು ಇದು ಬ್ಲ್ಯಾಡರ್ ಮೇಲೆ ಪ್ರೆಸ್ ಮಾಡ್ತಾ ಇರ್ಬೋದು. ಅಥವಾ ಹೆಂಗಸರಿಗೆ ಯೂಟ್ರಸ್ಸಲ್ಲಿ ಫೈಬ್ರಾಯ್ಡ್ ಆಗಿಬಿಟ್ಟು ಅದು ಒಂಚೂರು ಭಾರ ಕೆಳಗಡೆ ಬಂದುಬಿಟ್ಟು ಬ್ಲ್ಯಾಡರ್ ಮೇಲೆ ಪ್ರೆಷರ್ ಬಿಡ್ಬೋದು. ಅಥವಾ ಗಂಡಸರಿಗೆ ಪ್ರಾಸ್ಟೇಟ್ ಅನ್ನೋ ಗ್ರಂಥಿ ಗಂಡಸರಿಗೆ ಒಂದು 60-70 ವರ್ಷ ಆದಾಗ ದಪ್ಪ ಆಗಿಬಿಟ್ಟು, ಅದು ತೋರಿಸಿದ್ದೀನಿ ನಾನು, ಅದರಲ್ಲಿ ಪ್ರಾಸ್ಟೇಟ್ ಗ್ಲ್ಯಾಂಡ್ ಮಾತಾಡುವಾಗಲೂ ಹೇಳಿದ್ದೀನಿ. ಅದು ಬ್ಲ್ಯಾಡರ್ ಮೇಲೆ ಕೂತ್ಕೊಳ್ತದೆ. ಬ್ಲ್ಯಾಡರ್ ಮೇಲೆ ಒಂಚೂರು ಪ್ರೆಷರ್ ಬಿದ್ದಾಗ ಬ್ಲ್ಯಾಡರ್ನಿಂದ ಯುರೆತ್ರದ ಮೂಲಕ ಉಚ್ಚೆ ಒಂಚೂರು ಬ್ಲಾಕು ಆಗ್ಬೋದು, ಅಥವಾ ನಾವು ಮಲ್ಕೊಂಡಾಗ ಬ್ಲಾಕ್ ಆಗ್ಬೋದು, ಎದ್ದು ನಿಂತಾಗ ಅದು ಫ್ರೀಯಾಗಿ ಫ್ಲೋ ಆಗ್ಬೋದು. ಕೆಲವು ಸರ್ತಿ ಈ ಫ್ಲೋ ಆದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದೇ ವಯಸ್ಸಾದ ಹಾಗೆ ಸ್ಪಿಂಕ್ಚರ್ಗಳು ವೀಕ್ ಆಗ್ತವೆ, ಅದು ಟೈಟ್ ಮಾಡಲ್ಲ, ಸ್ಪಿಂಕ್ಚರ್ಗಳು ವೀಕ್ ಆಗ್ತವೆ, ಆವಾಗ ಉಚ್ಚೆ ಲೀಕ್ ಆಗ್ತದೆ. ಆಮೇಲೆ ಹೆಂಗಸರಿಗೆ ಪ್ರೆಗ್ನೆನ್ಸಿನಲ್ಲಿ ಆಗ್ತದೆ. ಪ್ರೆಗ್ನೆಂಟ್ ಆದಾಗ ಯೂಟ್ರಸ್ದು ಭಾರ ಬ್ಲ್ಯಾಡರ್ ಮೇಲೆ ಬೀಳ್ತದೆ. ಎಷ್ಟೇ ತಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೂ ಅದು ಉಚ್ಚೆ ಈಚೆ ಬರುತ್ತೆ ಅನ್ನೋ ಭಯ ಇತ್ಯಾದಿ ಕಾರಣಗಳಾಗಿರ್ಬೋದು. ಆಮೇಲೆ ಸ್ಟ್ರೆಸ್ಸು, ಒಂದೊಂದು ಸರ್ತಿ ತುಂಬ ಸ್ಟ್ರೆಸ್ ಆದಾಗ, ಉದಾಹರಣೆಗೆ ನಾವು ಆಡು ಮಾತಲ್ಲಿ ಹೇಳ್ತೀವಿ, ಮೇಷ್ಟ್ರು ಹೆಂಗೆ ಬೈದರು ಅಂದರೆ ಅವನಿಗೆ ಚಡ್ಡಿಯಲ್ಲೇ ಉಚ್ಚೆ ಹೊಯ್ಕೊಂಡ್ಬಿಟ್ಟ ಅಂತ. ಅಂದರೆ ಆ ಸ್ಟ್ರೆಸ್ಸಿಗೆ ಉಚ್ಚೆ ಲೀಕ್ ಆಗಿಬಿಡ್ತದೆ ಕೆಲವು ಸರ್ತಿ. ಸೊ ಇದು ಇನ್ನೊಂದು ಕಾರಣ, ಸ್ಟ್ರೆಸ್ ಕೂಡ. ಸೊ ಹೀಗೆ ಹಲವಾರು ಕಾರಣಗಳಿವೆ ಯೂರಿನರಿ ಇನ್ಕಾಂಟಿನೆನ್ಸಿಗೆ. ಹಾಗಾದರೆ ಇದು ಎಲ್ಲರಿಗೂ ಕಾಮನ್ನು? ಹೌದು, ಎಲ್ಲರಿಗೂ ಕಾಮನ್ನು. ಆಫ್ಟರ್ ಸರ್ಟನ್ ಏಜು, ಚಿಕ್ಕ ಮಕ್ಕಳಿಗೆ ಸ್ಟ್ರೆಸ್ ಬಿಟ್ಟರೆ, ಇನ್ನು ವಯಸ್ಸಾದ ಮೇಲೆ 50-55 ಆ ಟೈಮ್ನಲ್ಲಿ ಪ್ರಾಸ್ಟೇಟ್ ದಪ್ಪ ಆಗ್ತಾ ಹೋಗ್ತದೆ. 60 to 70 ಇಯರ್ಸು ಪ್ರಾಸ್ಟೇಟ್ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಆಮೇಲೆ ಆಪ್ರೇಷನ್ ಸ್ಟೇಜಿಗೆ ಹೋಗ್ಬಿಡ್ತದೆ. ಹೆಂಗಸರಿಗೆ ತಾತ್ಕಾಲಿಕ, ಅಂದರೆ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ದಪ್ಪ ಆಗಿ ಕೊನೆಗೆ ಯೂರಿನ್ ಬ್ಲಾಕ್ ಆಗೋ ಹೊತ್ತಿಗೆ ಅದನ್ನು ಆಪ್ರೇಷನ್ ಮಾಡಿ ತೆಗಿತಾರೆ. ಪ್ರೆಗ್ನೆನ್ಸಿ ಒಂದು 7-8 ತಿಂಗಳ ಬಿಗಿನಿಂಗಲ್ಲಿ ಇರುತ್ತೆ, ಆಮೇಲೆ ಡೆಲಿವರಿ ಆಗೋ ತನಕನೂ ಪ್ರೆಗ್ನೆನ್ಸಿನಲ್ಲಿ ಹೆಂಗಸರಿಗೆ ಅದು ಕಾಮನ್ ಆಗಿರುತ್ತೆ. ಆಮೇಲೆ ಸ್ಟೋನ್ ಫಾರ್ಮೇಷನ್, ಸ್ಟೋನ್ ಕಿಡ್ನಿಯಲ್ಲಿ ಆಗಿಬಿಟ್ಟು ಅದು ಬ್ಲ್ಯಾಡರಿಗೆ ಬಂದು ಬ್ಲ್ಯಾಡರ್ನಲ್ಲಿ ಎಲ್ಲಿಯಾದರೂ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಅದೂ ಮಧ್ಯೆ ಅಡ್ಡ ಬಂದು ಬ್ಲಾಕ್ ಆಗೋದು, ಓಪನ್ ಆಗೋದು, ಈ ಥರ ಆಗೋ ಚಾನ್ಸಸ್ ಇದೆ. ಸೊ ಹೀಗಾಗಿ ಮೂತ್ರದ ವಿಸರ್ಜನೆ ನಾವು ಹೇಳಿದಂಗೆ ಆಗಲ್ಲ, ಇಷ್ಟ ಬಂದ ಹಾಗೆ ಆಗ್ತದೆ.
ಇದಕ್ಕೆ ಇನ್ಕಾಂಟಿನೆನ್ಸ್ ಆಫ್ ಯೂರಿನ್ ಅಂತ ಹೇಳ್ತಾರೆ, ಅಥವಾ ಲೀಕೇಜ್ ಆಫ್ ಯೂರಿನ್ ಅಂತ ಹೇಳ್ತೀವಿ. ಸರಿ, ಹಾಗಾದರೆ ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಒಂದನೇದಾಗಿ ಭಾಳ ಈಸಿಯೆಸ್ಟ್ ಪರಿಹಾರ ಅಂದರೆ ಅಡಲ್ಟ್ ಡಯಪರ್ ಹಾಕ್ಕೊಳ್ಳೋದು. ಹೆಂಗಸರೇ ಆಗಲಿ ಗಂಡಸರೇ ಆಗಲಿ ಆಫ್ಟರ್ ಸರ್ಟನ್ ಏಜು ಯೂರಿನ್ ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ ಗೊತ್ತಾದ ತಕ್ಷಣ ಡಯಪರ್ಗಳು ಹಾಕ್ಕೊಳ್ಳೋದು. ಅದು ಅಬ್ಸಾರ್ಬ್ ಮಾಡ್ಕೊಳ್ತದೆ. ಆಮೇಲೆ ಅದು ಫುಲ್ಲು ವೆಟ್ ಆದಮೇಲೆ ಬಿಸಾಕೋದು, ಹಾಗೆ ಮಾಡ್ಬೋದು. ಆಮೇಲೆ ಕೆಲವು ಮೆಡಿಕಲ್ ಟ್ರೀಟ್ಮೆಂಟು ಇದೆ, ಸರ್ಜಿಕಲ್ ಟ್ರೀಟ್ಮೆಂಟು ಇದೆ. ಇದು ಯಾವ ಸ್ಟೇಜಲ್ಲಿದೆ ಅನ್ನೋದ್ರ ಮೇಲೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಿ, ಅವರು ಅದಕ್ಕೆ ಯಾರ ಹತ್ರ ಹೋಗಬೇಕು, ಯಾರು ಮಾಡ್ತಾರೆ ಅನ್ನೋದನ್ನು, ಯಾರು ಆಪ್ರೇಷನ್ ಮಾಡ್ತಾರೆ ಅನ್ನೋದನ್ನು ಅವ್ರು ನಿಮಗೆ ಹೇಳ್ತಾರೆ. ಸೊ ಇದು ಬಹಳ ಮುಖ್ಯವಾಗಿ ಒಂದು ಇದು ಮಾಡ್ಬೋದು. ಈಗ ನಮಗೆ ಬ್ಲ್ಯಾಡರಲ್ಲಿ ಉಚ್ಚೆ ಸೇರಿಕೊಂಡು ಅದು ಈಚೆ ಬರುವುದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅಲ್ಲಿ ಮಸಲ್ಸ್ ವೀಕ್ ಆಗಿರ್ತದೆ. ಈಗ ನೀವು ಉಚ್ಚೆ ಮಾಡುವಾಗ, ನಾನು ಉಚ್ಚೆಗೆ ಹೋಗ್ತೀನಿ ಅಂದ ತಕ್ಷಣ ಒಂದು ಮೂತ್ರ ಮಾಡಲಿಕ್ಕೆ ಹೋಗುವಾಗ ಒಂದು ಕೆಲವು ಒಳಗಡೆ ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ. ಅದು ನಮ್ಗೆ ಗೊತ್ತಾಗ್ತದೆ ಯಾವ್ದು ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಅಂತ. ನೀವು ಹೋಗ್ಬಿಟ್ಟು ಹಬ್ಬ ಅಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಉಚ್ಚೆ ಮಾಡ್ತೀರಲ್ವಾ. ಸೊ ಕೆಲವು ಮಸಲ್ಗಳು ರಿಲ್ಯಾಕ್ಸ್ ಆಗ್ತದೆ. ಈಗ ಇದನ್ನು ನೀವು ರಿವರ್ಸ್ ಮಾಡ್ಕೊಳ್ಳಿ. ಅಂದರೆ ನೀವು ಉಚ್ಚೆ ಬರ್ತಾ ಇದೆ ಅನ್ನುವಾಗ ಯಾವ ಮಸಲ್ಸನ್ನು, ಈ ಕಕ್ಕಸ್ ಬರ್ತಾ ಇರಬೇಕಾದ್ರೆ ಯಾವ ಮಸಲ್ಸ್ ಅದು ರಿಲ್ಯಾಕ್ಸ್ ಆಗ್ತದೋ ಅದನ್ನು ಟೈಟ್ ಮಾಡಲಿಕ್ಕೆ ನೋಡಿ. ಉಚ್ಚೆದು ಮತ್ತು ಕಕ್ಕಸದು ಒಟ್ಟಿಗೆ ಮಾಡ್ಬೋದು. ನೀವು ಅದನ್ನು ಈಗ ಮಾಡಿ ನೋಡಿ, ಪ್ರಾಕ್ಟಿಕಲಾಗಿ ಅರ್ಥ ಆಗುತ್ತೆ ನಿಮಗೆ. ಇದಕ್ಕೆ ಕೆಗೆಲ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ, KEGEL, ಕೆಗೆಲ್ಸ್ ಎಕ್ಸರ್ಸೈಸ್, ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸ್, ಕೆಗೆಲ್ಸ್ ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸ್. ಅದು ಹೇಗೆ ಅಂತಂದರೆ, ನೀವು ವಾಲಂಟರಿಯಾಗಿ ಉಚ್ಚೆ ಮಾಡಬೇಕಾದ್ರೆ ಮಾಡೋಕ್ಕೆ ಮುಂಚೆ ಹೇಗೆ ರಿಲ್ಯಾಕ್ಸ್ ಮಾಡ್ತೀರೋ, ಆಮೇಲೆ ಈಗ ನೀವೇ ಪ್ರಯತ್ನ ಮಾಡ್ತಾಯಿರಿ. ನಾನು ಮಾತಾಡ್ತಾ ಇದ್ದಂಗೆ ಉಚ್ಚೆ ಮತ್ತು ಕಕ್ಕಸು ಎರಡು ಜಾಗವನ್ನು ಟೈಟಾಗಿ ಇಟ್ಕೊಳ್ಳೋದು. ಆ ಮಸಲ್ಸನ್ನು ಟೈಟಾಗಿ ಇಟ್ಕೊಂಡು ಒಂದು 5 ಸೆಕೆಂಡ್ 10 ಸೆಕೆಂಡು ಹಾಗೆ ಇಟ್ಕೊಳ್ಳೋದು, ಆಮೇಲೆ ಬಿಡೋದು. 5-10 ಸೆಕೆಂಡು ಟೈಟ್ ಇಟ್ಕೊಳ್ಳೋದು ಮತ್ತು ಬಿಡೋದು. ಹೀಗೆ ಬೆಳಿಗ್ಗೆ ಒಂದು 5-6 ಸರ್ತಿ, ಮಧ್ಯಾಹ್ನ ಒಂದು 5-6 ಸರ್ತಿ, ರಾತ್ರಿ ಒಂದು 5-6 ಸರ್ತಿ ನೀವು ಈ ಕೆಗೆಲ್ಸ್ ಎಕ್ಸರ್ಸೈಸನ್ನು ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಸೊ ಅದು ಇನ್ಕಾಂಟಿನೆನ್ಸ್ ಅಂತ ತಡೆಯುತ್ತೆ. ಆಮೇಲೆ ಕಾಸಸ್ ಆಫ್ ಇನ್ಕಾಂಟಿನೆನ್ಸ್, ಕಾರಣಗಳಲ್ಲಿ ಒಂದು ಹೇಳೋದು ಮರೆತೆ, ತುಂಬ ಕಾಫಿ ಕುಡಿಯೋದು, ಕೆಫಿನ್ ಅಥವಾ ಟ್ಯಾನಿನ್, ಟೀ ಕುಡಿಯೋದು, ಎರಡೂ ಅದು ಉಚ್ಚೆ ಜಾಸ್ತಿ ಪ್ರೊಡಕ್ಷನ್ ಆಗುವಂಗೆ ಮಾಡ್ತದೆ. ಆಲ್ಕೋಹಾಲ್ ಇಂಟೇಕ್ ಕೂಡ ಉಚ್ಚೆ ಜಾಸ್ತಿ ಪ್ರೊಡಕ್ಷನ್ ಆಗುವಂಗೆ ಮಾಡುತ್ತೆ. ಸೊ ಕಾಫಿ ಮತ್ತು ಟೀಯನ್ನು ಅವಾಯ್ಡ್ ಮಾಡಿ. ಬೇರೆ ಲಿಕ್ವಿಡ್ಸನ್ನು ಧಾರಾಳವಾಗಿ ತಗೊಳ್ಳಿ. ನಾನು ಮಾಮೂಲಿಯಾಗಿ ಹೇಳ್ತೀನಿ ನಿಮಗೆ, ದಿನಕ್ಕೊಂದು ಮಿನಿಮಮ್ 2 ಲೀಟರ್ ನೀರು, ಒಂದು 8 ಲೋಟ ನೀರು ಕುಡೀರಿ. ಆದರೆ ಏನು ಮಾಡಿ ಅಂದರೆ, ಸಾಯಂಕಾಲ ಒಂದು 5-6 ಗಂಟೆ ನಂತರ ಸಾಯಂಕಾಲದ ಒಂಚೂರು ಕಾಫಿ ಕುಡಿತೀರಾ, ಎಲ್ಲ ಚೂರು ಕುಡಿಬೇಕು. ಕಾಫಿ ಕುಡಿತೀರಾ, ನೀರು ಕುಡಿತೀರ ಒಂಚೂರು. ಅದಾದಮೇಲೆ ಒಂದು 5-6 ಗಂಟೆ ಸಾಯಂಕಾಲದ ಮೇಲೆ ಆದಷ್ಟು ದ್ರವ ಪದಾರ್ಥಗಳನ್ನು ತಗೊಳ್ಬೇಡಿ, ನೀರು ಕೂಡ ಬೇಡ, ಆದಷ್ಟು ಅವಾಯ್ಡ್ ಮಾಡಿ. ಸೊ ದ್ಯಾಟ್ ನಿಮಗೆ ರಾತ್ರಿ ನಿಮಗೆ ಗೊತ್ತಿಲ್ಲದ ಹಾಗೆ ಬೆಡ್ನಲ್ಲಿ ಉಚ್ಚೆ ಆಗಬಾರ್ದು. ಅಷ್ಟೇ, ಇನ್ನೇನಿಲ್ಲ ಉದ್ದೇಶ. ಫ್ಲೂಯಿಡ್ ಕಂಟ್ರೋಲ್ ಇನ್ ದ ಈವ್ನಿಂಗ್ಸ್, ಸಾಯಂಕಾಲ ಆಗ್ತಾ ಎಲ್ಲ ಫ್ಲೂಯಿಡ್ಗಳನ್ನು ಕಂಟ್ರೋಲ್ ಮಾಡಿ. ಕಾಫಿ ಟೀ ಆಗ್ಬೋದು, ಬರೀ ನೀರಾಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ಯಾವುದೇ ಪದಾರ್ಥಗಳನ್ನು ಇದು ಸೇವಿಸಬೇಡಿ. ಯಾವುದೇ ಲಿಕ್ವಿಡ್ ಅಂದರೆ ದ್ರವ ಪದಾರ್ಥಗಳನ್ನು ಸೇವಿಸಬೇಡಿ ಅಂತ. ಇದು ಮತ್ತೊಂದು, ನಿಮಗೆ ನಾನು ಉಚ್ಚೆ ಬರಲಿಲ್ಲ, ಕಕ್ಕಸ್ ಆಗಲಿಲ್ಲ ಅಂದರೆ ನಾನು ಹೇಳ್ತೀನಿ, ನಿಮ್ಮ ಕೆಳ ಹೊಟ್ಟೆಗೆ ಬಿಸಿನೀರು ಶಾಖ ಕೊಡಿ ಅಂತ ಹೇಳಿಬಿಟ್ಟು. ಅದು ನಾನು ಆಯಾಯ ಸಂಬಂಧಪಟ್ಟ ಚಾಪ್ಟ್ರಲ್ಲಿ ಮಾತಾಡುವಾಗ ನಾನು ಹೇಳಿದ್ದೀನಿ. ಇಲ್ಲಿ ನಾನು ವಿರುದ್ಧವಾಗಿ ಹೇಳ್ತಾ ಇದ್ದೀನಿ, ತಗೊಳ್ಬೇಡಿ, ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳಿಬಿಟ್ಟು. ಆಮೇಲೆ ಸ್ಟ್ರೆಸ್ ತುಂಬ ತಗೊಳ್ಬೇಡಿ. ಸ್ಟ್ರೆಸ್, ಈಗ ಉದಾಹರಣೆಗೆ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಅಂತಂದರೆ, ನಾಳೆ ಮ್ಯಾಥ್ಸ್ ಈ ಹೈಸ್ಕೂಲ್ ಹುಡುಗರಿಗೆ ಹೇಳ್ತೀನಿ, ನಾಳೆ ಮ್ಯಾಥ್ಸ್ ಎಕ್ಸಾಮ್ ಅಂತಂದರೆ ಇವತ್ತು 10 ಸರ್ತಿ ಟಾಯ್ಲೆಟ್ಗೆ ಹೋಗ್ತಾನೆ, ಹುಚ್ಚ ಹೋಯ್ತಾನೆ ಬರ್ತಾನೆ. ಒಂಥರ ಇನ್ಕಾಂಟಿನೆನ್ಸ್, ಇದನ್ನು ಕಂಟ್ರೋಲಲ್ಲಿಲ್ಲ. ಸ್ಟ್ರೆಸ್ ಈಸ್ ದ ರೀಸನ್ ಫಾರ್ ದ್ಯಾಟ್. ಎಕ್ಸಾಮ್ ಸ್ಟ್ರೆಸ್, ಎಕ್ಸಾಮ್ ಫಿಯರ್, ಎಕ್ಸಾಮ್ ಸ್ಟ್ರೆಸ್ ಏನು ಬೇಕಾದ್ರೆ ತಿಳ್ಕೊಳ್ಳಿ. ಇಡೀ ವರ್ಷ ಆಟ ಆಡ್ತಾ ಇರ್ತಾರೆ,
ನಾಳೆ ಎಕ್ಸಾಮ್ ಬಂದಾಗ ಇವತ್ತು ಸ್ಟ್ರೆಸ್ ಶುರುವಾಗ್ತದೆ, ಹಾಗಾಗಿ ಟಾಯ್ಲೆಟಿಗೆ ಹೋಗ್ತಾರೆ, ಸೊ ಹುಚ್ಚೆಗೆ ಹೋಗ್ತಾರೆ. ಸೊ ಹೀಗೆ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಿ, ಲಿಕ್ವಿಡ್ಸನ್ನು ಅವಾಯ್ಡ್ ಮಾಡಿ, ಆಮೇಲೆ ಕೆಲವು ವಯಸ್ಸಿಗೆ ಸಹಜವಾಗಿ ಬರುವಂಥ ಪ್ರಾಸ್ಟೇಟ್ಗಳು, ಆಮೇಲೆ ಪ್ರೆಗ್ನೆನ್ಸಿ ಆಗೋದು, ಅದೆಲ್ಲ ನಮ್ಮ ಕಂಟ್ರೋಲಲ್ಲಿಲ್ಲ, ಅದು ಅದರ ಪಾಡಿಗೆ ಆಗುತ್ತೆ. ಸೊ ಹೀಗೆ ಯೂರಿನರಿ ಇನ್ಕಾಂಟಿನೆನ್ಸ್ ಬಗ್ಗೆ ಇವತ್ತು ಇಷ್ಟು ಹೇಳಿದ್ದೀನಿ. ಕೆಗೆಲ್ಸ್ ಎಕ್ಸಸೈಸ್ ಜ್ಞಾಪಕ ಇಟ್ಕೊಳ್ಳಿ, ಪ್ರಯತ್ನ ಮಾಡಿ. ನಾರ್ಮಲ್ ಇರೋರು ಕೂಡ ಅದನ್ನು ನೀವು ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಳಿ, ಯಾಕಂದರೆ ಬೇಕಾಗತ್ತೆ ಮುಂದಕ್ಕೆ. ಸೊ ಕೆಗೆಲ್ಸ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಆಮೇಲೆ ಇದು ಅದೇ ಫ್ಲೂಯಿಡ್ಸು ಸಾಯಂಕಾಲದ ಮೇಲೆ ತಗೊಳ್ಬೇಡಿ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಸೊ ಮಾತಾಡ್ತಾನೆ ಇದ್ದೀನಿ ನಾನು ಪ್ರತಿ ಭಾನುವಾರ. ಈಗ ಬರ್ತಾ ನನಗೆ ಟಾಪಿಕ್ ಸಿಗ್ತಾ ಇಲ್ಲ. ಇದು ಯಾರೋ ನನ್ನ ಪೇಷಂಟೇ ಸಜೆಸ್ಟ್ ಮಾಡಿದ್ದು. ಲಾಸ್ಟ್ ಟೈಮ್ ಫಿಯರ್ ಆಫ್ ಡೆತ್ ಕೂಡ ಒಂದು ಪೇಷಂಟ್ ಸಜೆಸ್ಟ್ ಮಾಡಿದ್ದು. ಫೋಬಿಯಾಸ್ ಬಗ್ಗೆ ಮಾತಾಡಿದ್ದೆ. ಸೊ ಆಗ ಫಿಯರ್ ಆಫ್ ಡೆತ್ ಬಗ್ಗೆ ಹೇಳಿ ಸರ್ ಅಂತಂದರೆ ಯಾರೋ, ಸರಿಯಪ್ಪ ಅಂತೇಳಿ ನೆಕ್ಸ್ಟ್ ಇದರಲ್ಲಿ ಮಾತಾಡಿದೆ ನಾನು. ಸ್ವಲ್ಪ ಫಿಲಾಸಾಫಿಕಲ್ ಆಗಿ ಮಾತಾಡಿದ್ದೀನಿ ಅದನ್ನು. ಇದು ಫಿಲಾಸಫಿ ಇಲ್ಲ ಇದರಲ್ಲಿ ಕಾರಣಗಳನ್ನು ಕಂಡುಹಿಡಿದು ಅದಕ್ಕೆ ಸರಿಯಾಗಿ ನೀವು ಅದನ್ನು ಸರಿ ಮಾಡಿಕೊಳ್ಬೇಕು. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.